ಇನ್ನು ಎಸ್ ಪಿ ಸಂಸದರೊಬ್ಬರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಗಾಬರಿ ಆಗ್ಬಿಡ್ತಾರೆ. ಯಾಕೆಂದರೆ ಬೆಂಗಳೂರಿನ ಟ್ರಾಫಿಕ್ ನೋಡಿ ಅವ್ರಿಗೆ ಗಾಬರಿ. ಸೊ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಎಸ್ ಪಿ ಸಂಸದ ರಾಜೀವ್ ರೈ ಕಿಡಿಕಾರಿರೋ ವಿಚಾರ. ದೆಹಲಿಯಲ್ಲಿ ಭೇಟಿ ಮಾಡಿ ಮಾತಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸಮಜಾಯಿಷಿ ಕೊಡ್ತಿರೋದು. ಬೆಂಗಳೂರು ಏನು, ಬೆಂಗಳೂರಿನ ಮಹತ್ವದ ಬಗ್ಗೆ ತಿಳಿಸ್ತೀನಿ, ಎಸ್ ಪಿ ಸಂಸದ ರಾಜೀವ್ ರೈಗೆ ತಿಳಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ನಟೋರಿಯಸ್ ಟ್ರಾಫಿಕ್ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು ರೈ ಅವರು ಬೆಂಗಳೂರಿಗೆ ಬಂದಾಗ. ಬಟ್ ಅವರು ಬೆಂಗಳೂರಿನ ಮಹತ್ವದ ಬಗ್ಗೆ ಏನು ಮಾತಾಡಿಲ್ಲ, ಅಬ್ಜೆಕ್ಷನ್ ಮಾಡಿಲ್ಲ. ಅವ್ರು ಮಾತಾಡಿರೋದು ಬರೀ ಬೆಂಗಳೂರು ಟ್ರಾಫಿಕ್ ಬಗ್ಗೆ. ನೀವು ಬೇರೆ ಎಲ್ಲ ತಿಳಿಸಿ ಏನು ಪ್ರಯೋಜನ ಅವರಿಗೆ, ರಾಜೀವ್ ರೈಗೆ? ಅದು ಯಾರು, ಅವರು ಎಸ್ ಪಿ ಸಂಸದರು, ನಿಮ್ಮ ಇಂಡಿ ಒಕ್ಕೂಟದವರೇ, ಅವರು ನಿಮ್ಮ ಮಿತ್ರ ಪಕ್ಷ. ಅವರೇ ಬಂದು ಇಲ್ಲಿ ಅದೇನೋ ಇವತ್ತಿಂದ ಲೋಕಸಭಾ ಅಧಿವೇಶನ ಅಲ್ವಾ, ಅವ್ರು ಇಮಿಡಿಯೇಟಾಗಿ ಡೆಲ್ಲಿಗೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ. ಅವ್ರಿಗೆ ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇತ್ತು. Uttar Pradesh has tagged you and said that sir he got stuck in the traffic. Okay, come on, let me meet him in Delhi. You tell him I'll meet in Delhi. What will be the traffic in Delhi? I'll show you. I'll also tag. MP from Uttar Pradesh has tagged you and said that sir he got stuck in the traffic. Okay, come on, let me meet him in Delhi. You tell him I'll meet in Delhi. What will be the traffic in Delhi? I'll show you. I'll also tag. MP from Uttar Pradesh has tagged you and said that sir he got stuck in the traffic. Okay, come on, let me meet him in Delhi. You tell him I'll meet in Delhi. What will ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಸರಿ ಇಲ್ಲ. ನಾನು ಡೆಲ್ಲಿನಲ್ಲಿ ಮೀಟ್ ಮಾಡಿಬಿಟ್ಟು ಡೆಲ್ಲಿ ಟ್ರಾಫಿಕ್ ಅವ್ರಿಗೆ ತೋರಿಸ್ತೀನಿ ಅಂದರೆ, ಡೆಲ್ಲಿ ಟ್ರಾಫಿಕ್ ತೋರಿಸ್ತೀನಿ ಅಂದರೆ ಬೆಂಗಳೂರು ಹಾಗೆ ಇರಬೇಕು ಅಂತನಾ? ಹಾಗೇನಿಲ್ಲ. ಬೆಂಗಳೂರು ಟ್ರಾಫಿಕ್ ಏನು ಕಾರಣ, ಏನಾಗಿದೆ, ಅದಕ್ಕೆ ಉತ್ತರ ಕೊಡಬೇಕು ಡಿ ಕೆ ಶಿವಕುಮಾರ್. ಸಹಜವಾಗಿ ಇಲ್ಲ ಅಂತಂದರೆ ಈ ಥರ ಎಲ್ಲರೂ ಕೂಡ ಮಾತಾಡ್ತಾರೆ, ಬಂದವರೆಲ್ಲರೂ ಮಾತಾಡ್ತಾರೆ ಬೆಂಗಳೂರು ಬಗ್ಗೆ.